ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು 9ನೇ ತರಗತಿಯ ಹೊಸ ಗದ್ಯ ಜನಪದ ಕಲೆಗಳ ವೈಭವ ಈ ಗದ್ಯಕ್ಕೆ ನಾವು ಹೋಗೋಣ. ಮೊದಲಿಗೆ ನಿಮಗೆಲ್ಲರೂ ಕೂಡ ಈ ತರಗತಿಗೆ ಸ್ವಾಗತವನ್ನು ಕೋರಿ ಬೆಳಗಿನ ಶುಭೋದಯವನ್ನು ನಾನು ಕೋರ್ತಾ ಇದ್ದೇನೆ. ಇಂದಿನ ಪಾಠ ಸ್ವಲ್ಪ ವಿಶೇಷತೆಯಿಂದಲೇ ಕೂಡಿದೆ. ಕಾರಣ ಇದು ಒಂದು ರೀತಿ ನಿಮ್ಮೆಲ್ಲರ ಬದುಕಿನ ಒಕ್ಕಾಗಿರ್ತಕ್ಕಂತಹ ಜನಪದ ಕಲೆಗಳನ್ನು ಪರಿಚಯಿಸ್ತಕ್ಕಂತಹ ಪಾಠ. ಜನಪದ ಸಾಹಿತ್ಯ ಅಂತಕ್ಕಂಥದ್ದು ಅನಾದಿ ಕಾಲದಿಂದಲೂ ತನ್ನ ಇರುವಿಕೆಯನ್ನು ಪ್ರಕಟಿಸ್ತಾ ಬಂದಿದೆ. ಜನಪದ ಹೇಗೆ ಹುಟ್ಕೊಂತು, ಎಲ್ಲಿ ಹುಟ್ಕೊಂತು, ಯಾವಾಗ ಹುಟ್ಕೊಂತು, ಯಾರಿಂದ ಹುಟ್ಕೊಂತು ಎಂತಕ್ಕಂಥ ಒಂದು ಸರಳ ಮೂಲಭೂತ ಪ್ರಶ್ನೆಗಳನ್ನು ನಾವೇ ಕೇಳ್ತಾ ಹೋದಾಗ ನಿರ್ದಿಷ್ಟವಾಗಿರ್ತಕ್ಕಂತಹ ಉತ್ತರವನ್ನು ಕೊಡೋಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ಜನಪದದ ಕರ್ತೃ ಯಾರು, ಕರ್ತೃ ಅಂದರೆ ತಂದೆ, ಸೃಷ್ಟಿಕರ್ತ ಯಾರು ಅಂತಕ್ಕಂಥ ಪ್ರಶ್ನೆ ಕೇಳಿದ ಅದಕ್ಕೆ ಉತ್ತರ ಇಲ್ಲ. ಏಕೆಂದರೆ ಜನಪದ ಅಂತಕ್ಕಂಥದ್ದೇ ಒಂದು ಸಮೂಹ ಜನ್ಯ. ಜನ್ಯ ಅಂದ್ರೆ ಏನು ಸರ್? ಹುಟ್ಟು. ಜನ್ಯ ಜನನ, ಹುಟ್ಟು. ಸಮೂಹ ಜನ್ಯ, ಸಮೂಹ ಅಂದ್ರೆ ಒಂದು ಗುಂಪಿನಿಂದ, ಒಂದು ಸಮುದಾಯದಿಂದ ಹೊರಬಂದಂತಹ ಒಂದು ಸಾಹಿತ್ಯ ಜನಪದ. ಪದ, ಹಾಡು, ಜನ ಸಮುದಾಯದ ಹಾಡು ಕೇವಲ ಮೌಖಿಕ ಪರಂಪರೆಯ ಮೂಲಕ ಬಾಯಿಂದ ಬಾಯಿಗೆ ಹರಿದು ಬಂದಂತಹ ಸಾಹಿತ್ಯ ಜನಪದ ಸಾಹಿತ್ಯ. ಇಂಥ ಜನಪದ ಸಾಹಿತ್ಯ ಕೇವಲ ಮೌಖಿಕ ಪರಂಪರೆಯಲ್ಲಿ ಉಳಿಯದೆ ಸಾಹಿತ್ಯದ ಬೆಳವಣಿಗೆ ಜೊತೆಗೆ ತಾನೂ ಕೂಡ ಕೂಡಿ ಇಂದು ಗ್ರಂಥಸ್ಥ ರೂಪವನ್ನು ಪಡ್ಕೊಂಡಿದೆ. ಗ್ರಂಥಸ್ಥ ರೂಪ ಅಂದ್ರೆ ಗ್ರಂಥ ರಚನೆಯಲ್ಲೂ ಕೂಡ ದಾಖಲಾಗಿದೆ. ಹಿಂದೆ ಜನಪದ ಗೀತೆಗಳನ್ನ ಮುಂಜಾನೆದ್ದು ಕುಂಬಾರಣ್ಣ ಹಾಡು ಬಾರಣ್ಣ, ಗಲ್ಲ ಗಲ್ಲ ಗೆಜ್ಜೆ ಗಲ್ಲ ಗಲ್ಲ, ನವ್ವಾಲೆ ಬಂತಪ್ಪ ನವ್ವಾಲೆ, ಈ ಗೀತೆಗಳು ಬರೀ ಬಾಯಿ ಪರಂಪರೆಯಲ್ಲಿದ್ದು, ಮೌಖಿಕ ಪರಂಪರೆಯಲ್ಲಿದ್ದು. ಆದರೆ ಇಂದು ಮುಂದಿನ ಪೀಳಿಗೆಗೆ ಪುಸ್ತಕದಲ್ಲಿ ಕೂಡ, ಗ್ರಂಥದ ರೂಪದಲ್ಲೂ ಕೂಡ ಸಿಗ್ತಾ ಇದ್ದಾವೆ. ಅಷ್ಟೇ ಅಲ್ಲದೆ ಆ ಜನಪದ ಸಾಹಿತ್ಯ ಬೆಳೆದ ಒಂದು ಬಗೆಯನ್ನ ಒಂದು 2 ಮಾತುಗಳಲ್ಲಿ ಹೇಳಬೇಕು ಅಂತ ಬಯಸ್ತೀನಿ ನಾನು. ಇದು ಪಠ್ಯಕ್ಕೆ ಪೂರ್ವವಾಗೂ ಸಿಗುತ್ತೆ. ಮತ್ತೆ ಹಿಂದೆ ಕ್ರಿಸ್ತ ಪೂರ್ವದಲ್ಲಿ ಗ್ರೀಕ್ ಮತ್ತು ರೋಮನ್ ಅಂತಕ್ಕಂತಹ ಭಾಷೆಗಳು, ಅದರ ಒಂದು ನಾಗರಿಕತೆ ಅತ್ಯಂತ ಪುರಾತನವಾಗಿರುವಂತಹ ನಾಗರಿಕತೆ. ಗ್ರೀಕ್ ಮತ್ತು ರೋಮನ್ ನಾಗರಿಕತೆ ಅತ್ಯಂತ ಪುರಾತನವಾದಂತಹ ನಾಗರಿಕತೆ. ಪುರಾತನ ಅಂದರೆ ತುಂಬ ಹಳೆಯ, ತುಂಬ ಹಳೆಯ. ಅದರಲ್ಲೂ ಗ್ರೀಕ್, ರೋಮನ್ ಇದೆಯಲ್ಲ, ಗ್ರೀಕ್ ಆ ನಾಗರಿಕತೆ ತುಂಬ ವಿಶೇಷತೆಗಳಿಂದ ಕೂಡಿರ್ತಕ್ಕಂಥ ನಾಗರಿಕತೆ. ಕಲೆ, ಶಿಲ್ಪಕಲೆ, ಸಾಹಿತ್ಯ, ವಾಸ್ತುಶಿಲ್ಪ ಇವೆಲ್ಲರಲ್ಲೂ ತುಂಬ ಮೇರು ಅಂದರೆ ಎತ್ತರದಲ್ಲಿದ್ದಂತಹ ನಾಗರಿಕತೆ ಗ್ರೀಕ್ ನಾಗರಿಕತೆ. ಆದರೆ ಅದು ಗ್ರೀಕ್ ನಾಗರಿಕತೆ ಅವನತಿ ಅಂತಕ್ಕಂಥದ್ದು ತುಂಬ ದುರಂತ, ಬಿಟ್ಟಾಕಿ, ಈಗ ನಮಗೆ ಬೇಡ. ಆದರೆ ಆ ಗ್ರೀಕ್ ಮತ್ತು ರೋಮನ್ ನಾಗರಿಕತೆಗಳಲ್ಲಿ ಈ ಜನಪದದ ಹುಟ್ಟನ್ನು, ಆ ಜನಪದ ಹುಟ್ಟಿನ ಕುರುಹು ಅಂದರೆ ಸಾಕ್ಷಿ. ಕುರುಹು ಅಂದ್ರೇನು? ಸಾಕ್ಷಿ, ವಿಟ್ನೆಸ್. ಆ ಸಾಕ್ಷಿನ ನಾವು ಗಮನಿಸಬಹುದು. ಹೇಗೆ ಸರ್? ಮಕ್ಕಳೇ, ಆ ಒಂದು ನಾಗರಿಕತೆಯಲ್ಲಿ ವರ್ಷಕ್ಕೆ 2 ಬಾರಿ ಜಾತ್ರೆಗಳನ್ನು ನಡೆಸ್ತಾರೆ. ಆ ಜಾತ್ರೆಯಲ್ಲಿ ಇದ್ದಂತಹ ದೇವತೆ ಡಿಥಿರಾಂಬಸ್ ಅಂತಕ್ಕಂಥದ್ದು. ಡಿಥಿರಾಂಬಸ್
ಈ ಡಿಕಿರಾಂಬಸ್ ಅಂತಕ್ಕಂಥ ಒಂದು ದೇವತೆ. ಆ ದೇವತೆಗೆ 6 ತಿಂಗಳಿಗೊಮ್ಮೆ ಒಂದು ಉತ್ಸವವನ್ನು ನಡೆಸಲಾಗ್ತಿತ್ತು. ಉತ್ಸವ ಅಂದ್ರೆ ಮೆರವಣಿಗೆ. ಆ ಉತ್ಸವವನ್ನು ನಡೆಸುವಾಗ ಆ ದೇವಿಯನ್ನು ಕುರಿತು, ಆ ಒಂದು ದೇವತೆಯನ್ನು ಕುರಿತು ಪದ್ಯಗಳನ್ನು ಹಾಡಲಾಗ್ತಿತ್ತು. ಆಕೆಯನ್ನು ಸ್ತುತಿಸುವ, ಹೊಗಳುತ್ತಕ್ಕಂತಹ ಹಾಡುಗಳನ್ನು, ಪ್ರಾರ್ಥನಾ ರೂಪದ ಪದ್ಯಗಳನ್ನು ಹಾಡಲಾಗ್ತಿತ್ತು. ಆ ಹಾಡುಗಳು ಕಾಲಾನಂತರ, ದಿನಗಳು ಉರುಳಿದಂತೆ, ವರ್ಷಗಳು ಉರುಳಿದಂತೆ ಆ ಹಾಡುಗಳೇನಾದರೂ ಸಂಭಾಷಣೆ ರೂಪಗೊಂಡು, ಆ ಸಂಭಾಷಣೆಗಳೇ ನಾಟಕದ ಉಗಮಕ್ಕೂ ಕಾರಣ ಆಗುವಂತ ಒಂದು ಕಡೆ ಓದ್ತೀವಿ. ನಾಟಕದ ಉಗಮಕ್ಕೆ ಕಾರಣ. ಒಟ್ಟಾರೆ ನಾನು ಇದನ್ನು ಯಾಕೆ ಹೇಳಿದೆ ಅಂದರೆ, ಜನಪದದ ಹುಟ್ಟು ಪುರಾತನ ಕಾಲದಲ್ಲಿಯೇ ಆಗಿತ್ತು. ನಮ್ಮ ಪೂರ್ವಿಕರು ತಮ್ಮ ಬದುಕಿನ ಆಸರಿಕೆಯನ್ನ, ಬೇಸರಿಕೆಯನ್ನ, ಆಸರಿಕೆ ಅಂದ್ರೆ ಆಯಾಸ, ಬೇಸರ. ಈಗ ಏನು ಬೇಡ ಮಕ್ಕಳೇ, ನಾವೀಗಾಗಲೇ ಕೊರೋನಾದ 2ನೇ ಅಲೆಯನ್ನು ದಾಟಿದ್ದೀವಿ. 3ನೇ ಅಲೆಗೆ ಏನು ಸನಿಹದಿಲ್ಲಿದ್ದೀವಿ ಅಂತ ವೈಜ್ಞಾನಿಕರು ಹೋಗಿ ಹೇಳುತ್ತೆ. ನಾವು 2 ಲಾಕ್ಡೌನ್ ನೋಡಿದ್ದೀವಿ. 2 ಲಾಕ್ಡೌನ್ ನೋಡಿದ್ದೀವಿ. ಲಾಕ್ಡೌನ್ಗೆ ಹೊರಗೆ ಬರಂಗಿಲ್ಲ. ಅದರಲ್ಲೂ ಮೊದಲ ಲಾಕ್ಡೌನ್ ಬಹಳ ಬಿಗಿಯಾಗಿ. ಹೊರಗೆ ಬಂದರೆ ಸಾಕು ಪೊಲೀಸರ ಭಯ ಇತ್ತು, ಹೊರಗೆ ಬರುತ್ತೆ. ಎಲ್ಲೂ ಓಡಾಡಂಗಿರಲಿಲ್ಲ. ಹೊರಗೆ ಬಂದರೆ ಕೊರೋನಾ ಪ್ಲಸ್ ಪೊಲೀಸ್ ಭಯ ಎರಡೂ ಇತ್ತು. ಎಲ್ಲೂ ಹೊರಗೆ ಹೋಗಲಿಲ್ಲ. ಮನೆಯೇ ಇದ್ದಾಗ ಆ ಏಕತಾನತೆ ಇರುತ್ತೆ ನೋಡಿ. ಏಕತಾನತೆ ಅಂದರೆ ಒಂದೇ ಬಗೆ, ಬದಲಾವಣೆ ಇಲ್ಲ. ಆ ಏಕತಾನತೆ ಇದ್ದಾಗ ನಮಗೆ ಎಷ್ಟು ಬೇಸರ ಇರುತ್ತೆ, ಎಷ್ಟು ಬೇಸರ ನಿಮ್ಮಲ್ಲಾಗುತ್ತೆ ಅಲ್ವಾ? ಅಂತಹ ಬೇಸರ ಪ್ಲಸ್ ಆಯಾಸ ಪೂರ್ವಿಕರಲ್ಲಿ ಇತ್ತು. ತನ್ನ ಬದುಕಿನ ಬವಣೆಗಳ ನಡುವೆ, ತನ್ನ ಕೆಲಸ ಕಾರ್ಯಗಳ ನಡುವೆ ಆ ಬದುಕಿನ ಆಯಾಸವನ್ನು ಪರಿಹರಿಸಿಕೊಳ್ಳೋಕ್ಕೋಸ್ಕರ, ಆ ಕೆಲಸದ ಆಯಾಸವನ್ನು ಪರಿಹರಿಸಿಕೊಳ್ಳೋಕ್ಕೋಸ್ಕರ ಅವರೇನು ಮಾಡ್ತಿದ್ರು? ತಮಗೆ ಮನ ಬಂದಂತೆ ಹಾಡುಗಳನ್ನು ಕಟ್ತಾ ಇದ್ರು, ಹಾಡುಗಳನ್ನು ಹಾಡ್ತಾ ಇದ್ರು. ಆ ಹಾಡುಗಳನ್ನು ಹಾಡೋದಷ್ಟೇ ಅಲ್ಲ, ಆ ಹಾಡುಗಳಿಗೆ ತಮ್ಮ ಆಂಗಿಕ ಅಭಿನಯಗಳನ್ನು ಜೋಡಿಸಿ ನೃತ್ತಿಸ್ತಿದ್ರು, ಡ್ಯಾನ್ಸ್ ಮಾಡ್ತಾ ಇದ್ರು. ಈ ರೀತಿ ಹಾಡು ಕುಣಿತ ಎರಡೂ ಮೇಳೈಸಿಕೊಂಡು ಈ ಜನಪದ ಕಲೆಗಳ ಹುಟ್ಟಿಗೆ ಕಾರಣವಾಗುವುದು ಕೂಡ ತಪ್ಪಾಗಲಾರದು. ಅರ್ಥ ಆಯ್ತಾ? ಅಂದ್ರೆ ಬದುಕಿನ ಬವಣೆಗಳ, ಆ ಕಷ್ಟಗಳ, ಆ ಒಂದು ಶ್ರಮದ ಆಯಾಸದ ಪರಿಹಾರಕ್ಕೋಸ್ಕರ ಹುಟ್ಟಿಕೊಂಡಂತಹ ಹಾಡು, ಆ ಕುಣಿತ ಇವೇ ಇಂದಿನ ಜನಪದ ಕಲೆಗಳ ಹುಟ್ಟಿಗೆ ಕಾರಣ ಕೂಡ ತಪ್ಪಾಗಲ್ಲ. ಒಟ್ಟಾರೆ ಶಿಷ್ಟ ಸಾಹಿತ್ಯ, ಶಿಷ್ಟ ಅಂದರೆ ನಮ್ಮ ಈಗ ಗ್ರಂಥ ರಚನೆಯಲ್ಲಿ ತೊಡಗಿರ್ತಕ್ಕಂಥ ಭಾಷೆಗೆ ಜನಪದ ಸಾಹಿತ್ಯವೇ ಮೂಲ ತಾಯಿ, ಮೂಲ ಬೇರು. ಆ ಜನಪದದ ಹುಟ್ಟಿನಿಂದ ಇಂದಿನ ಶಿಷ್ಟ ಪರಂಪರೆ ಸೊಗಸಾಗಿ ಸುಪಸ್ಥವಾಗಿ ಬೆಳೆದು ನಿಂತಿದೆ. ಜನಪದೀಯರ ಮಾತುಗಳು ಕೇವಲ ಚಮತ್ಕಾರದಿಂದಲಾಗಲಿ ಬುದ್ಧಿಶಕ್ತಿಯಿಂದ ಬಂದಂತಹ ಮಾತುಗಳಲ್ಲ, ಅವು ಹೃದಯದಿಂದ ಬಂದಂತಹ ಮಾತು. ಅಲ್ಲಿ ವ್ಯಾಕರಣ ಶುದ್ಧತೆ ಇರಲ್ಲ, ಆದರೆ ಹೃದಯದ ಭಾವನೆಗಳು ದಟ್ಟವಾಗಿರುತ್ತವೆ. ಹಾಗಾಗಿ ಜನಪದ ಯಾವತ್ತೂ ತಾಯಿ ಇದ್ದಂತೆ. ತಾಯಿ ಮಕ್ಕಳನ್ನು ಹೇಗೆ ಪರಿತಳೋ ಹಾಗೆ ಭಾಷೆಗೆ ಜನಪದವೇ ಮೂಲ ತಾಯಿ. ಮಕ್ಕಳೇ, ನಾನು ಜನಪದ ಸಾಹಿತ್ಯದ ಒಂದು ಇತಿಹಾಸವನ್ನು ಕುರಿತು ಸಾಕಷ್ಟು ನಿಮಗೆ ಮಾಹಿತಿಯನ್ನು ಕೊಟ್ಟೆ. ಅದರಲ್ಲೂ ಈ ತರಗತಿಯಲ್ಲಿ ನಾವು ಆ ಜನಪದ ಕಲೆಗಳ ವೈಭವದಲ್ಲಿ ಮೊದಲ ಕಲೆ ವೀರಗಾಸೆ.
ಎಂಬ ಕಲೆಯನ್ನ ಈ ತರಗತಿಯಲ್ಲಿ ಪರಿಚಯಿಸಿಕೊಳ್ಳೋಣ. ವೀರಗಾಸೆ ಹೇಗೆ ಹುಟ್ಟುಕೊಂತು, ಯಾರಿಂದ ಹುಟ್ಟುಕೊಂತು ಅನ್ನೋದಕ್ಕೆ ಒಂದು ಪುರಾಣದ ಕಲ್ಪನೆ ಇದೆ. ಯಾಕೆಂದ್ರೆ ವೀರಭದ್ರನ ಕುಣಿತ ಅಂತ ಕೆಲವು ಕಡೆ ಕರೀತಾರೆ. ಮತ್ತೆ ವೀರಭದ್ರನ ಕುಣಿತ, ಈ ವೀರಭದ್ರನ ಕುಣಿತಕ್ಕೂ ವೀರಗಾಸೆಗೂ ಏನು ಸಾರ ವ್ಯತ್ಯಾಸ ಮಕ್ಕಳೇ? ವೀರಗಾಸೆ ಒಂದು ಸಮೂಹ ನೃತ್ಯ. 4 ಜನರಿಂದ 30 ಜನ ಸೇರ್ಕೊಂಡು ಕೂಡ ಅದನ್ನ ನೃತ್ಯವನ್ನ ಮಾಡಬಹುದು. ಅದಕ್ಕೆ ವೀರಗಾಸೆ ಇದೆ. ವೀರಭದ್ರನ ಕುಣಿತ ಅಂದ್ರೆ ಆಗಲ್ಲ ಮಕ್ಕಳೇ, ಒಬ್ಬನೇ ಒಬ್ಬ ನರ್ತಿಸ್ತಕ್ಕಂಥಕ್ಕೆ ವೀರಭದ್ರನ ಕುಣಿತ. ಡಿಫರೆನ್ಸ್ ಗೊತ್ತಾಯ್ತಾ? ವೀರಭದ್ರನ ಕುಣಿತಕ್ಕೂ ವೀರಗಾಸೆಗೂ ವ್ಯತ್ಯಾಸವನ್ನು ಗಮನಿಸಿ. ವೀರಭದ್ರನ ಕುಣಿತ ಅಂದ್ರೆ ಒಬ್ಬ ವ್ಯಕ್ತಿ ನರ್ತಿಸ್ತಾನೆ, ಒಬ್ಬನೇ ವ್ಯಕ್ತಿ ಇರ್ತಾನೆ. ಶಿವನ ಆ ವೀರಭದ್ರನ ವೇಷವನ್ನು ಧರಿಸಿ ಅವನು ಆ ತಾಳಕ್ಕೆ ಆ ಮೇಳಕ್ಕೆ ಸರಿವನ್ನತಕ್ಕಂತಹ ಹೆಜ್ಜೆನ ಹಾಕುವ ಮೂಲಕ ನರ್ತಿಸ್ತಾನೆ. ಇದು ನಮಗೆ ಜಾಸ್ತಿ ಕಂಡು ಬರ್ತಕ್ಕಂಥದ್ದು ಚಾಮರಾಜನಗರ, ನಂಜನಗೂಡು ಈ ಭಾಗದಲ್ಲಿ ಈ ವೀರಭದ್ರನ ಕುಣಿತವನ್ನು ನಾವು ನೋಡ್ತೀವಿ. ತುಂಬ ವೀರರಸ ಪ್ರಧಾನವಾಗಿರುವಂತಹ ಕುಣಿತ. ಇದರಲ್ಲಿ ಕರಡೆಯ ಕುಣಿತ ಅತಿ ಪ್ರಧಾನವಾಗಿರುತ್ತೆ. ಕರಡೆ ಗೊತ್ತಾ? ಡಗ್ಗಡ ಬಡಿತ ನೋಡಿದಿರ? ಕರಡೆ 2 ಭಾಗದಲ್ಲೂ ಇರುತ್ತೆ, ಅದನ್ನು ಬಡಿತಾ ಇರ್ತಾರೆ. ಒಟ್ಟಾರೆ ಅದರ ಒಂದು ತಾಳದ ಒಂದು ಗತಿಗೆ ಆ ಒಂದು ವೀರಭದ್ರನ ಹೆಜ್ಜೆ ಆಗ್ತಕ್ಕಂಥದ್ದನ್ನು ನೋಡದೆ ಒಂದು ಖುಷಿ, ಒಂದು ರೀತಿ ರೋಮಾಂಚನವನ್ನು ಉಂಟು ಮಾಡತಕ್ಕಂತಹ ಕುಣಿತ ವೀರಭದ್ರನ ಕುಣಿತ. ಅದರಲ್ಲಿ ಒಬ್ಬ ವ್ಯಕ್ತಿ ನರ್ತಿಸಿದ್ರೆ ಈ ವೀರಗಾಸೆಯಲ್ಲಿ ಸುಮಾರು 6 ಜನರಿಂದ ಹಿಡ್ಕೊಂಡು 30 ಜನ ಕೂಡ ಪಾಲ್ಗೊಳ್ಳಬಹುದು. ಒಂದು ದೊಡ್ಡ ವೇದಿಕೆ ಅಥವಾ ದೊಡ್ಡ ಪ್ರಾಂಗಣದಲ್ಲಿ ನಡೀತಕ್ಕಂಥದ್ದು ವೀರಗಾಸೆ. ಈ ವೀರಗಾಸೆ ಹೇಗೆ ಹುಟ್ಕೊಂತು, ವೀರಭದ್ರ ಹೇಗೆ ಜನಸ್ಥಾನಕ್ಕೆ ಒಂದು ಪುಟ್ಟ ಕಥೆ ಇದೆ ಮಕ್ಕಳೇ. ಆ ಪುಟ್ಟ ಕಥೆಯನ್ನು ಗಮನಿಸ್ಕೊಂಡು ನಾವು ವೀರಗಾಸೆಗೆ ಹೋಗೋಣ. ದಕ್ಷ ಬ್ರಹ್ಮ ಒಂದು ಯಾಗವನ್ನು ಮಾಡ್ತಾನೆ. ದಕ್ಷ ಬ್ರಹ್ಮ ಯಾರು? ದಾಕ್ಷಾಯಿಣಿಯ ತಂದೆ. ದಾಕ್ಷಾಯಿಣಿ ಯಾರು? ಶಿವನ ಪತ್ನಿ, ಶಿವನ ಹೆಂಡತಿ. ಪಾರ್ವತಿ ಅಲ್ವೇ ಸರ್? ಪಾರ್ವತಿಯ ಮತ್ತೊಂದು ರೂಪ ದಾಕ್ಷಾಯಿಣಿ. ಈ ದಾಕ್ಷಾಯಿಣಿ ಶಿವನ ಜೊತೆ ಇದ್ದಾಗ ಇತ್ತ ಕಡೆ ಆತನ ತಂದೆ ದಕ್ಷ ಬ್ರಹ್ಮ ಒಂದು ಯಾಗವನ್ನು ಮಾಡ್ತಾನೆ. ಆ ಯಾಗವನ್ನು ಮಾಡುವಾಗ ಎಲ್ಲ ದೇವತೆಗಳಿಗೂ ಆಮಂತ್ರಿಸ್ತಾನೆ. ಆಮಂತ್ರಿಸೋದು ಗೊತ್ತಲ್ಲ, ಇನ್ವೈಟ್ ಮಾಡ್ತಕ್ಕಂಥದ್ದು. ಆ ಒಂದು ಯಾಗಕ್ಕೆ ಎಲ್ಲ ದೇವತೆಗಳನ್ನ ಪ್ರೀತಿಯಿಂದ ಕರೀತಾನೆ. ಆದರೆ ಸೃಷ್ಟಿಕರ್ತನಾದಂತಹ ವಿಷ್ಣುವನ್ನು ಕರೆದಿರ್ತಾನೆ. ಸೃಷ್ಟಿಕರ್ತ ಬ್ರಹ್ಮನನ್ನ ಕರೆದಿರ್ತಾನೆ, ವಿಷ್ಣುನನ್ನ ಕರೆದಿರ್ತಾನೆ. ಆದರೆ ತ್ರಿಮೂರ್ತಿ ಇದರಲ್ಲಿ ಪ್ರಮುಖನಾಗಿರ್ತಕ್ಕಂಥ ಶಿವನನ್ನ, ತನ್ನ ಮಗಳ ಗಂಡನಾದಂಥ ಶಿವನನ್ನೇ ಕರೆದಿರೋದು. ಇದು ಒಂದು ಕಡೆ ಅಸಮಾಧಾನ ಇರುತ್ತೆ ಶಿವನಿಗೆ. ಶಿವನಿಗಿಂತಲೂ ಹೆಚ್ಚು ಅಸಮಾಧಾನ ಆಗೋದು ದಾಕ್ಷಾಯಿಣಿ. ಆ ಯಾಗ ಎಲ್ಲ ನಡೀತಾ ಇರುತ್ತೆ, ಯಾಗ ಮುಗಿತಾ ಬಂದಿರುತ್ತೆ. ಆಗ ಆ ಒಂದು ಕೋಪವನ್ನು, ಆ ತಾಪವನ್ನು, ಆ ಅಸಹನೆಯನ್ನ, ಆ ನೋವನ್ನು ತಡೆಯಲಿಕ್ಕಾಗದೆ ದಾಕ್ಷಾಯಿಣಿ ನೇರ ತನ್ನ ತಂದೆ ಬಳಿ ಹೋಗ್ತಾಳೆ. ಶಿವನಿಗೆ ಗೊತ್ತಾಗದಂತೆ ಹೋಗ್ತಾಳೆ. ಶಿವನಿಗೆ ತಿಳಿಸಿದಂತೆ ಹೋದಂತಹ ದಾಕ್ಷಾಯಿಣಿ ತನ್ನ ತಂದೆಯನ್ನ ಕೇಳುತ್ತಾಳೆ, ನನಗೆ ಯಾಕೆ ಕರೀಲಿಲ್ಲ, ನನ್ನ ಗಂಡನನ್ನ ಯಾಕೆ ಕರೀಲಿಲ್ಲ ಅಂತ ಹೇಳಿ ದಾಕ್ಷಾಯಿಣಿ ದಕ್ಷ ಬ್ರಹ್ಮನನ್ನ ಪ್ರಶ್ನಿಸಿದಾಗ ದಕ್ಷ ಬ್ರಹ್ಮ ಮತ್ತು ಅವಹೇಳನಕಾರಿಯಾಗಿ ತುಚ್ಛವಾಗಿ ತನ್ನ ಮಗಳನ್ನ ನಿಂದಿಸಿಬಿಡ್ತಾನೆ. ಗೊತ್ತಾಗ್ತಿದೆಯಾ?
ನಿಂದಿಸ್ಬಿಡ್ತಾರೆ. ನಿಂದಿಸಿದಾಗ ಆ ನೋವನ್ನು ತಳ್ಳಲಾರದಂತಹ ದಾಕ್ಷಾಯಿಣಿ ತುಂಬ ಸಿಟ್ಟುಗೊಂಡು ಉದ್ವೇಗಗೊಂಡು ಆಕೆಯನ್ನು ಅಂತಾಳೆ, ಆ ಯಾಗದ ಹೋಮದ ಕುಂಡಕ್ಕೆ ಹಾರಿಬಿಡ್ತಾಳೆ. ಆ ಹೋಮದ ಕುಂಡಕ್ಕೆ ಹಾರಿದಾಗ ಇದು ತಿಳಿದಂತಹ ಶಿವ ಕೋಪಗೊಳ್ಳುತ್ತಾನೆ. ಕೋಪ ಅತಿರೇಕ ಹೋಗುತ್ತೆ. ಆ ಕೋಪದಲ್ಲಿ ಶಿವ ತಾಂಡವ ನೃತ್ಯವನ್ನು ಆಡ್ತಾನೆ. ಆ ತಾಂಡವ ನೃತ್ಯ ಎಷ್ಟು ಭಯಂಕರವಾಗಿರುತ್ತೆ, ಭೀಕರವಾಗಿರುತ್ತೆ ಅಂದರೆ ಆತನ ಹಣೆಯಲ್ಲಿ ಸೃಷ್ಟಿಯಾದಂತಹ ಬೆವರಿನ ಬಿಂದುಗಳು ಅಲ್ಲಲ್ಲೇ ಕಾಣಿಸ್ತಾ ಇರ್ತವೆ. ಆ ಬೆವರಿನ ಬಿಂದುಗಳು ಹೆಚ್ಚಾದಾಗ ಆತ ತನ್ನ ಹಣೆ ಮೇಲಿರ್ತಕ್ಕಂಥ ಬೆವರನ್ನು ತೆಗೆದು ನೆಲಕ್ಕೆ ಚಿಮ್ತಾನೆ. ಆ ಚಿಮ್ಮಿದಾಗ ಆ ಚಿಮ್ಮಿದಂಥ ಬೆವರ ಹನಿಗಳೇ ನಾನಾ ರೂಪಗಳಾಗಿ, ನಾನಾ ಆಯುಧಗಳಾಗಿ ಜೀವವನ್ನು ತಳಿತವೆ. ಆ ರೀತಿ 3,000 ತಲೆ 3,000 ನಯನ, ಈ ರೀತಿ ವಿಕಾರವಾಗಿರತಕ್ಕಂಥ ಭಯಾನಕವಾಗಿರತಕ್ಕಂಥ ವೀರಭದ್ರನ ರೂಪ ಸೃಷ್ಟಿಯಾಗುತ್ತೆ. ಆ ವೀರಭದ್ರನ ರೂಪ ಸೃಷ್ಟಿಯಾದಾಗ ಆ ರೂಪದಲ್ಲಿ ನೋಡುವಂತಹ ಶಿವ ತನ್ನ ಮಾವನವಂತಹ ದಕ್ಷಬ್ರಹ್ಮನನ್ನ ಸಂಹಾರ ಮಾಡ್ತಾನೆ. ಒಟ್ಟಾರೆ ವೀರಘಾಸಿ ಅಂತಕ್ಕಂಥದ್ದು ಹೇಗೆ ಹುಟ್ಟುಕೊಳ್ಳುತ್ತೆ ಅನ್ನೋದಕ್ಕೆ ಒಂದು ಪುರಾಣದ ಐತಿಹ್ಯ ಅಂದರೆ ಒಂದು ಕುರುಹು ಸಾಕ್ಷಿ. ಹೇಗೆ ಹುಟ್ಟುತ್ತಪ್ಪ ವೀರಘಾಸಿ? ಈ ರೀತಿ ಆ ಬೆವರ ಹನಿಗಳಿಂದ ಸೃಷ್ಟಿಯಾದಂತಹ ರೂಪವೇ ವೀರಭದ್ರ, ಅವನ ಕುಣಿತವೇ ವೀರಗಾಸೆ. ಅರ್ಥ ಆಗ್ತಾ? ಇಂಥ ವೀರಗಾಸೆ ನಾನಾ ಒಡಪುಗಳು ಅಂದರೆ ಚಾಣಾಕ್ಷತನದಿಂದ ಎಣದಂತಹ ಒಂದು ರೀತಿ ಪದ್ಯಗಳು, ಚಮತ್ಕಾರಿಕ ಮಾತುಗಳು. ಆ ಪದ್ಯಗಳನ್ನು ಈ ವೀರಗಾಸೆಯಲ್ಲಿ ಬಳಸ್ತಾರೆ. ಅದು ನೋಡುಗರ ಮನಸ್ಸಿಗೆ ಒಂದು ರೀತಿ ನಮ್ಮಲ್ಲೇ ಒಂದು ನಿಂತ ಜಾಗದಲ್ಲೇ ಒಂದು ಕುಣಿತ ಆರಂಭವಾಗುತ್ತೆ ವೀರಗಾಸೆ ನೋಡೋದು. ಹೇಗೆ ಸರ್, ಒಬ್ಬ ಭಾಗವತಂತರ ಭಾವಿಸ್ಕೊಳ್ಳಿ, ಲಯಬದ್ಧವಾಗಿ, ಪ್ರಾಸಬದ್ಧವಾಗಿ, ಸುಶ್ರಾವ್ಯವಾಗಿ, ಸೊಗಸಾಗಿ ಆ ಒಂದು ವೀರಭದ್ರನ ಹುಟ್ಟಿರ್ತಕ್ಕಂತಹ ಹಾಡನ್ನ ಹೇಳ್ತಾನೆ. ಆ ಹಾಡಿನ ಗತಿ ತಕ್ಕನಾಗೆ ಪಂಚಮಹಾವಾದ್ಯಗಳಾಗಿರ್ತಕ್ಕಂತಹ ತಾಳ, ಶ್ರುತಿ, ಚಮಾಳ, ಮೂಲಗ, ಕರಡೆ. ಎಸ್ಪೆಷಲಿ ಕರಡೆ ಇಲ್ಲದೆ ವೀರಗಾಸೆ ಇಲ್ಲವೇ ಇಲ್ಲ. ಇದು ಅತ್ಯಂತ ಪ್ರಧಾನವಾದಂತಹ ವಾದ್ಯ ಕರಡೆಯ ಕುಣಿತ. ಈ 5 ವಾದ್ಯಗಾರರು ಅದರ ಸುತ್ತ ಇರ್ತಾರೆ. ಅವರು ಅದರ ತಕ್ಕನಾಗಿ ನುಡಿಸ್ತಾ ಇರ್ತಾರೆ. ಆ ವೇಷಧಾರಿಯಾದಂತಹ ಯಾರೋ ವೀರಗಾಸೆ ವೇಷಧಾರಿಗಳು 2 ಸಾಲುಗಳಲ್ಲಿ ನಿಂತಿರ್ತಾರೆ. ನಡುವೆ ಶಿವನ ವೇಷಧಾರಿ ಅಂತಕ್ಕಂತಹ, ವೀರಭದ್ರನ ವೇಷಧಾರಿ ಅಂತಕ್ಕಂತಹ ಒಬ್ಬ ನಡುವೆ ಕೇಂದ್ರವಾಗಿ ನಿಂತಿರ್ತಾನೆ. ಆ ಒಡಪಗಳನ್ನು ಹೇಳಿರ್ತಕ್ಕನಾಗಿ ಅಲಿಗೆಯನ್ನ, ಆ ಕರಡೆಯನ್ನ ನಡೆಸ್ತಾ ಇರ್ತಾರೆ. ಆ ಹಾಡು ಯಾವಾಗ ಏರು ಧ್ವನಿ ಹೋಗುತ್ತೋ ಆ ತಾಳುಗಳು ಕೂಡ ಅಷ್ಟೇ ಏರು ಧ್ವನಿ ಹೋಗ್ತವೆ. ಏರು ಧ್ವನಿ ಹೋದಂಗೆ ಇವರ ಹೆಜ್ಜೆಯ ಕುಣಿತವೂ ಕೂಡ ಒಂದು ರೀತಿ ಏರು ಧ್ವನಿಯಲ್ಲೇ ಹೊರಡುತ್ತೆ, ಏರು ಗತಿಯಲ್ಲೇ ಸಾಗುತ್ತೆ. ಸಾಗಿ ಒಡಪನ್ನು ಹೇಳ್ತಕ್ಕಂಥವನು ಸುಮ್ಮನಾಗ್ತಾನೆ. ಆದರೆ ಆ ಪಂಚಮಹಾವಾದ್ಯಗಳು ಸೊಗಸಾಗಿ ತಾಳವನ್ನ ಸ್ಥಾಯಿಯಿಂದ ಮಂದ್ರಕ್ಕೆ ಕೊಂಡೊಯ್ತವೆ. ಮಂದ್ರ ಅಂದ್ರೆ ಎತ್ತರದ ತುದಿ, ಆ ಮಂದ್ರಕ್ಕೆ ಕೊಂಡೊಯ್ತವೆ. ಆ ಮಂದ್ರಕ್ಕೆ ಕೊಂಡೊಯ್ಬೇಕಾದ್ರೆ ಆ ತಾಳದ ಗತಿಯನ್ನ ಕೇಳ್ತಾ ಇದ್ರೆ ನಿಮಗೂ ಕೂಡ ರೋಮಾಂಚನವಾಗುತ್ತೆ. ಆ ರೋಮಾಂಚನ ಯಾವ ಮಟ್ಟಕ್ಕೆ ಇರುತ್ತಪ್ಪ ಅಂದ್ರೆ, ನಾವು ನಿಂತಲ್ಲೇ ಹೆಜ್ಜೆ ಆಗ್ತಿದ್ದೀವೇನೋ ಆ ಭಾವಸ ನಿಮಗಾಗುತ್ತೆ. ಅಷ್ಟು ಈ ಜನಪದ ಕಲೆಯ ಒಂದು ವಿಶಿಷ್ಟತೆ. ನಾವು ಕೂಡ ಅದರಲ್ಲಿ ನಿರ್ಮಾಣ ಕೊಡ್ತೀವಿ. ಆ ಒಂದು ಧ್ವನಿ
ಆ ವಾದ್ಯಗಳ ಆ ರಂಗು, ಆ ರಂಗೇರಿದಂತಹ ತುತ್ತ ತುದಿಗಳಿದವಲ್ಲ, ಅದರಲ್ಲಿ ಪಾಲ್ಗೊಂಡಾಗ ಆ ಒಂದು ಕಲೆಯನ್ನ, ಆ ಕಲೆಯ ಸ್ವಾದವನ್ನ ಆಸ್ವಾದಿಸಕ್ಕೆ ಸಾಧ್ಯ. ಹಾಗಾಗಿ ಎಲ್ಲರ ಈ ಜಾತ್ರೆಗಳಲ್ಲಿ, ಈ ಭಾಗದ ಮದುವೆಗಳಲ್ಲಿ ಯಾರು ವೀರಗಾಸೆ ಕೂರಿಸಲ್ಲ. ಸ್ವಲ್ಪ ನಾನಾಗಲೇ ಹೇಳಿದಂಗೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ, ಅದರಲ್ಲೂ ಎಸ್ಪೆಷಲಿ ಚಾಮರಾಜನಗರ, ನಂಜನಗೂಡು ಆ ಭಾಗದಲ್ಲಿ ಮದುವೆ ಮತ್ತು ಗೃಹ ಪ್ರವೇಶಗಳಲ್ಲೇ ವೀರಭದ್ರನ ಕುಣಿತವನ್ನು ಆಡಿಸ್ತಾರೆ. ಅದರಲ್ಲೂ ಜಾತ್ರೆಗಳಂತೂ ಖಂಡಿತವಾಗೂ ವೀರಗಾಸೆ ಇದ್ದೇ ಇರುತ್ತೆ. ಆ ವೀರಗಾಸೆನ ಸವಿ ನಾನು ನೋಡಿದ ಮಟ್ಟಿಗೆ ಚಿತ್ರದುರ್ಗದಲ್ಲಿ ಗಣಪತಿ ಉತ್ಸವ ನಡೀತಲ್ಲ, ಆ ಗಣಪತಿ ಉತ್ಸವದ ಸಂದರ್ಭದಲ್ಲಿ ಮೆರವಣಿಗೆಯಲ್ಲಿ ನಾನಾ ಜನಪದ ಕಲೆಗಳು ನಡೀತವೆ. ಅಲ್ಲಾರ ನೋಡಿ ಈ ವೀರಭದ್ರನ ಕುಣಿತವನ್ನ, ಅದರಲ್ಲೂ ವೀರಗಾಸೆ ಕುಣಿತವನ್ನ ನಾನು ಹೇಳಿದ ರೀತಿಯಲ್ಲಿ ನೋಡಿ ಆನಂದಿಸಿ ಅನುಭವಿಸಿ. ಗೊತ್ತಾಗ್ತಿದೆಯಾ? ಆಗ ಒಂದು ರೀತಿ ನಮ್ಮ ಒಂದು ಜನಪದದಲ್ಲಿ ಎಂತೆಂಥ ಕಲೆಗಳಿದ್ದಾವೆ, ಎಂಥ ಮನಮುಟ್ಟತಕ್ಕಂತಹ ನೃತ್ಯಗಳಿದ್ದಾವೆ, ಡ್ಯಾನ್ಸ್ಗಳಿದ್ದಾವೆ. ವಾ, ಅಂತ ಖುಷಿ ಆಗುತ್ತೆ ಅಲ್ವಾ? ಸರಿ ಮಕ್ಕಳೇ, ಬನ್ನಿ ಈಗ ನಾನಾಗಲೇ ವೀರಗಾಸೆ ಬಗ್ಗೆ ಸ್ಪಷ್ಟವಾಗಿ ಚೆನ್ನಾಗಿ ಹೇಳಿದೆ. ಅಲ್ಲಿ ಬರ್ತಕ್ಕಂಥ ವಾದ್ಯ, ಅಲ್ಲಿ ಬರ್ತಕ್ಕಂಥ ವೇಷ, ಅಲ್ಲಿ ಬಳಸ್ತಕ್ಕಂಥ ಹಾಡಿನ ಬಗ್ಗೆ ಒಂದೆರಡು ಮಾತುಗಳಿದ್ದಾವೆ, ನೋಡಿಕೊಂಡು ಈ ತರಗತಿನ ಮುಗಿಸೋಣ. ವೀರಗಾಸೆ ವೀರಗಾಸೆ ಶೈವ ಸಂಪ್ರದಾಯದ ಧಾರ್ಮಿಕ ವೀರ ನೃತ್ಯ, ಸಾಮೂಹಿಕ ನೃತ್ಯವನ್ನು ಒಳಗೊಂಡ ಕರ್ನಾಟಕದ ಜನಪದ ಕಲೆ. 2 30 ಮಂದಿ ಇದರಲ್ಲಿ ಭಾಗವಹಿಸುತ್ತಾರೆ. ಪಂಚವಾದ್ಯಗಳಾದ ತಾಳ, ಶ್ರುತಿ, ಚಮಾಳ, ಓಲಗ, ಕರಡೆ ಬಳಕೆಯಾಗುತ್ತವೆ. ಕರಡೆಯ ಕುಣಿತದಲ್ಲಿ ಅನಿವಾರ್ಯ ವಾದ್ಯವೆನಿಸಿದೆ. ನಾನು ಈಗಾಗಲೇ ಹೇಳಿದ್ದೀನಿ, ಶೈವ ಅಂದ್ರೆ ಶಿವನ ಆರಾಧಕರು ಎಲ್ಲಿ ಇಚ್ಛಾ ಕಂಡು ಬರ್ತಾರೋ ಅಲ್ಲಿ ಅಲ್ಲಿ ಬೆಳೆದಿರತಕ್ಕಂತಹ ಕಲೆಯೇ ವೀರಗಾಸೆ. ಧಾರ್ಮಿಕ ವೀರ ನೃತ್ಯ, ನಾನು ಆಗ್ಲೇ ಹೇಳಿದೆ, ಅದು ಕುಣಿಯೋರು ಮಾತ್ರ ಅನ್ಸಲ್ಲ, ನಿಂತು ನೋಡೋರು ಕೂಡ ಅನಿಸುತ್ತದೆ. ಆ ತಾಳಗಳ ಒಂದು ಏರಿಳಿತ, ಅದರ ಏರು ಧ್ವನಿ ನಿಮ್ಮನ್ನ ಮತ್ತೊಂದು ಲೋಕಕ್ಕೆ, ಮತ್ತೊಂದು ಉನ್ಮಾದಕ್ಕೆ ನಿಮ್ಮನ್ನ ಕೊಂಡೊಯ್ಯುತ್ತೆ. ಪಂಚಮಹಾವಾದ್ಯಗಳಾಗ್ತಕ್ಕಂಥ ತಾಳ, ಶ್ರುತಿ, ಚಮಾಳ, ಓಲಗ ಹಾಗೂ ಕರಡೆ ಬಳಕೆಯಾಗುತ್ತವೆ. ಕರಡೆ ಕುಣಿತದಲ್ಲಿ ಅನಿವಾರ್ಯವಾಗಿ ಪ್ರಧಾನ ವಾದ್ಯ. ವೀರಗಾಸೆ ಕುಣಿತದವರ ವೇಷಭೂಷಣ ವಿಶೇಷವಾಗಿದೆ. ಬರೀ ಏನೋ ಒಂದನ್ನು ಬಟ್ಟೆ ಹಾಕೊಂಡು ಡ್ಯಾನ್ಸ್ ಮಾಡೋಕ್ಕಾಗಲ್ಲ. ಆ ಡ್ಯಾನ್ಸ್ ಮೆರಗು ಬರಬೇಕು ಅಂದರೆ ಕಲರ್ಫುಲ್ ಆಗಿರುತ್ತೆ, ಒಳ್ಳೆ ಬಣ್ಣವಾಗಿ ವರ್ಣರಂಜಿತವಾಗಿದ್ದರೆ ಒಂದು ರೀತಿ ನೋಡೋಕ್ಕೆ ಒಂದು ಖುಷಿ. ಹಾಗಾಗಿ ವೀರಗಾಸೆಯನ್ನು ಆಡ್ತಕ್ಕಂಥವರ ವೇಷ ಕೂಡ ಒಂದು ವಿಭಿನ್ನವಾಗಿರುತ್ತೆ. ಬಿಳಿಯ ಪಂಚೆಯ ವೀರಗಚ್ಚೆ ಅಂದರೆ ಕಾಸಿ ಪಂಚೆ, ಬಿಳಿ ಪಂಚೆ. ತಲೆಗೆ ಅರಿಶಿಣದ ಅಥವಾ ನೀಲಿ ಬಣ್ಣದ ರುಮಾಲು, ಪೇಟ, ಬಿಳಿ ಬಣ್ಣ ಅಥವಾ ನೀಲಿ ಬಣ್ಣದ ರುಮಾಲು. ಕಾವಿ ಬಣ್ಣದ ಕಸೆಯಂಗಿ ಅಂದರೆ ಶರ್ಟ್, ದೋಗಳಿ ಶರ್ಟ್ ಅಂದರೆ ಗೊತ್ತಲ್ಲ, ನಿಲುವಂಗಿ ಅಂತ ಕರೀತೀವಿ ಆ ಶರ್ಟ್. ಕಾವಿ ಬಣ್ಣದ ಕಸೆಯಂಗಿ. ಕೊರಳಲ್ಲಿ ರುದ್ರಾಕ್ಷಿ ಸರ, ಶಿವನ ಅಚ್ಚುಮೆಚ್ಚಿನ ಸರ ಯಾವುದು? ರುದ್ರಾಕ್ಷಿ ಸರ. ಹಣೆಗೆ ವಿಭೂತಿ. ಕರ್ಣಕುಂಡಲ ಕಿವಿಗೆ ಕುಂಡಲಗಳು. ಸೊಂಟಪಟ್ಟಿಲಿ ಒಂದು ಕೈಯಲ್ಲಿ ಕಟ್ಟಿರ್ತಾರೆ, ಅದನ್ನ ಪಟ್ಟಿ ಇಟ್ಕೊಂಡಿರ್ತಾರೆ, ಅಲ್ಲೂ ಇಟ್ಕೊಂಡಿರ್ತಾರೆ, ಕೈಯಲ್ಲಿ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾರೆ, ತಪ್ಪನಲ್ಲಿ ಇಟ್ತಾರೆ ಸೊಂಟಪಟ್ಟಿ. ಬಿಚ್ಚುಗತ್ತಿ ಅದಿರಲೇಬೇಕು, ವೀರಗಾಸೆ ಕುಣಿತವರಿಂದ ಕತ್ತಿರಲೇಬೇಕು. ಕಾಲ್ಗೆಜ್ಜೆ ಧರಿಸಿರ್ತಾರೆ, ಆ ಕಾಲ್ಗೆಜ್ಜೆ ಇರಲೇಬೇಕು. ಕಾಲ್ಗೆಜ್ಜೆ ಇದ್ರೇ ಅದಕ್ಕೊಂದು ಲಯ ಸಿಗೋದು. ಲಯ ಸಿಗೋದಂದ್ರೆ ಒಂದು ರೀತಿ ಗತಿ. ಆ ಡ್ಯಾನ್ಸ್ಗೂ, ಆ ಹೆಜ್ಜೆಗೂ, ಆ ಗೆಜ್ಜೆಗೂ ಅವೆಲ್ಲ ಹುಟ್ಟಿದಾಗ ಒಂದು ಹೊಸ ಧ್ವನಿ ಸೃಷ್ಟಿಯಾಗುತ್ತೆ. ಆ ಕೇಳೋದೇ ಒಂದು ಖುಷಿ. ವೀರಗಾಸೆ ಅಂದ್ರೆ ಬರ್ತಕ್ಕಂಥ ಪದ ದೇವ ಗೊತ್ತಾ ಎಂದು ವೀರಗಾಸೆಯ ನರ್ತಕ ಹೇಳುವ ಒಡಪಿನೊಂದಿಗೆ ಕುಣಿತ ಪ್ರಾರಂಭ ಆಗುತ್ತದೆ. ಈ ಕುಣಿತದಲ್ಲಿ ವೀರಭದ್ರ ಹುಟ್ಟಿದ ಸಂದರ್ಭದ ವರ್ಣನೆ ಹೀಗಿದೆ. ವೀರಭದ್ರ ದೇವರು ಹುಟ್ಟಿದ ರೂಪ ಎಂದೊಡೆ ಹುಟ್ಟಿದಾಗಲೇ ಹೂವಿನ ಗಾಸೆ, ಮಂಜುಳಗಾಸೆ, ಬ್ರಹ್ಮಗಾಸೆ,
ವಿಷ್ಣುಗಾಸೆ, ರುದ್ರಗಾಸೆ, ಮೆಟ್ಟಿದ ಹೊನ್ನಾಳಿಗೆ. ಹೊನ್ನಾಳಿಗೆ ಅಂದರೆ ಚಿನ್ನದ ಚಪ್ಪಲಿ, ಗೊತ್ತಾ, ಚಿನ್ನದ ಜೋಡು. 1000 ಶಿರ, 1000 ಶಿರ, 3000 ನಯನ, 2000 ಭುಜ, ಕೆಕ್ಕರಿಸಿದ ಕಣ್ಣು, ಜುಂಜುಮಡ್ಡೆ, ಎತ್ತಿಪ್ಪ. ಈ ವೀರಭದ್ರ ದೇವರು ಓಮನ ಕುಂಡದ ಒಳಗೆ ಹೇಗೆ ಬರುತ್ತಾರೆಂದರೆ, ದೇವ ಶಮಾಳ ಹಾಗೂ ಕನ್ನಡೆಯ ಬಡಿತ ಇವರ ಕುಣಿತಕ್ಕೆ ಸ್ಫೂರ್ತಿ ನೀಡುತ್ತದೆ. 4-5 ಗತಿಗಳಿರುವ ವೀರಗಾಸೆ ಕುಣಿತದಲ್ಲಿ ಒಂದೊಂದು ಗತಿಯ ಕುಣಿತ, ಅನಂತರ ಮತ್ತೊಬ್ಬ ನರ್ತಕ ಒಡಪು ಹೇಳುತ್ತಾನೆ. ಅಂದರೆ ಡ್ಯಾನ್ಸ್ ಮಾಡ್ತಕ್ಕಂಥರಲ್ಲಿ ಒಬ್ಬ ಅದರ ನರ್ತನವನ್ನ ಅಥವಾ ಒಡಪನ್ನ ಹೇಳ್ತಾನೆ. ಒಡಪು ಮುಗಿಯುತ್ತಿದ್ದಂತೆ ವಾದ್ಯಗಳ ಬೋರ್ಗರೆತ ಅಂತ ನಾನು ಆಗಲೇ ಏರು ಧ್ವನಿ ಬೋರ್ಗರೆತ. ಬೋರ್ಗರೆತ ಅಂದ್ರೆ ಏರು ಧ್ವನಿ. ಒಂಥರ ಗಾಡಿ ಎಕ್ಸಿಡೆಂಟ್ ಕೊಡಲ್ವಾ ಹಾಗೆ ಸಣ್ಣದ್ರಿಂದ ಹೋಗ್ತಾ 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 ಐ ಪಿಚ್ಚಿಗೆ ಹೋಗ್ಬಿಡುತ್ತದು. ಅದು ಕೇಳೋದೇ ಒಂದು ಖುಷಿ. ಐ ಪಿಚ್ಚಿಗೆ ಹೋದಾಗ ಆ ನೃತ್ಯಕಾರರು ಕೂಡ ಅಷ್ಟೇ ಜೋರಾಗಿ ಹೆಜ್ಜೆಗಳನ್ನ ಹಾಕ್ತಿರ್ತಾರೆ. ಒಂದು ರೀತಿ ನೃತ್ಯರುಡಕ್ಕೂ ಕೂಡ ಅದು ವೀರರಸ ಪ್ರಧಾನ ಅಂತ ನಾನು ಮತ್ತೆ ಹೇಳಿದೆ. ನಿಮ್ಮ ಮನಸ್ಸಲ್ಲಿ ಬೇರೋದನ್ನ ಸ್ಥಾಯಿ ಭಾವನ ಉದ್ದೀಪನಗೊಳಿಸುತ್ತೆ. ಒಡಪು ಮುಗಿದಂತೆ ವಾದ್ಯಗಳ ಬೋರ್ಗರೆತದೊಂದಿಗೆ ಮುದ್ದಿನ ಗತಿಯ ಕುಣಿತ ಪ್ರಾರಂಭವಾಗುತ್ತೆ. ಗತಿಯಿಂದ ಗತಿಗೆ, ಗತಿಯಿಂದ ಗತಿಗೆ, ಸ್ಟಾಪ್ ಸ್ಟಾಪ್ ಗತಿ. ಕುಣಿತ ಬಡಿತಗಳ ವೇಗ ಹೆಚ್ಚುತ್ತಾ ಹೋಗುತ್ತದೆ. ಶೋರ್ ಡ್ಯಾನ್ಸ್ ವಿತ್ ಸೌಂಡ್ ಎರಡೂ ಕೂಡ ವೇರಿಯೇಷನ್ ಆಗ್ತಾ ಐ ಪಿಚ್ಚಿಗೆ ಹೋಗುತ್ತೆ. ಐ ಪಿಚ್ಚಿಗೆ ಹೋದಾಗ ಪುನಃ ಅದು ನಿಲ್ಲಿಸಿ ಅವನು ಯಾರೋ ಒಬ್ಬ ನರ್ತಕ ಪುನಃ ಮತ್ತೊಂದು ಒಡಪನ್ನು ಹೇಳೋದಕ್ಕೆ ಬರ್ತಾನೆ. ಆಗ ಅವನು ಸ್ವಲ್ಪ ವಿಶ್ರಮಿಸ್ತಾರೆ. ವಿಶ್ರಮಿಸಿ ಪುನಃ ಅದೇ ರೀತಿ ಡ್ಯಾನ್ಸ್ ಮಾಡ್ತಾ. ವೀರಭದ್ರನ ಕುಣಿತ ಒಬ್ಬ ವ್ಯಕ್ತಿಯ ಕುಣಿತ ಹೇಳಿದೆ. ವೀರಗಾಸೆ ಸಾಮೂಹಿಕ ನೃತ್ಯ. ವೀರಭದ್ರನ ಕುಣಿತಕ್ಕೆ ದಕ್ಷಿಣ ಕರ್ನಾಟಕದಲ್ಲಿ ಪ್ರದೇಶದಲ್ಲಿ ಲಿಂಗವೀರ, ಲಿಂಗಧೀರ, ಲಿಂಗವೀರ ಚೆನ್ನಾಗಿದೆ. ಲಿಂಗಧೀರ, ಲಿಂಗಧೀರ, ಲಿಂಗವೀರ, ಆ 3 ಹೆಸರಿನಿಂದ ಈ ಒಂದು ವೀರಗಾಸೆಯನ್ನು ಕರೀತಾರೆ. ಉತ್ತರ ಕನ್ನಡದಲ್ಲಿ ಕುರುವಂತರ ಕುಣಿತ. ಉತ್ತರ ಕನ್ನಡದಲ್ಲಿ ವೀರಗಾಸೆ ಅಂತ ಕರೀತಾರೆ ಕುರುವಂತರ ಕುಣಿತ. ಕುರುವಂತರ ಕುಣಿತ ಅಂತ ಕರೀತಾರೆ. ವೀರಶೈವ ಸಂಪ್ರದಾಯವರು ವಂಶಪಾರಂಪರ್ಯವಾಗಿ ವೃತ್ತಿಯನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ವೀರಭದ್ರ ವೇಷಧಾರಿ ದಕ್ಷಯಾಗ, ವೀರಭದ್ರನ ಜನನ ಮತ್ತು ವೀರಭದ್ರನ ವಿಜಯದ ಮುಂತಾದ ಒಡಪನ್ನು ಹೇಳುತ್ತಾನೆ. ಇದಕ್ಕೆ ಖಡ್ಗ ಎಂದು ಕರೆಯುತ್ತಾರೆ. ಮಕ್ಕಳೇ, ಆ ಒಡಪನ್ನೇ ಒಡಪು, ಈ ಒಡಪನ್ನೇ ಖಡ್ಗ ಎಂದು ಕರೆಯುತ್ತಾರೆ. ಉತ್ತರ ಕರ್ನಾಟಕದಲ್ಲಿ ಒಡಪು ಎನ್ನುವುದು ಮತ್ತೊಬ್ಬ ವ್ಯಕ್ತಿ ಬಲರೇ ವೀರ, ವೀರ ಎಂದು ಕಾಕು ಹೇಳುವಂದ್ರೆ ಹಿನ್ನೆಲೆ ಹೇಳೋದು ಗೊತ್ತಾ, ಹಿಮ್ಮೇಳ ಅಂತ ಕರಿತೀವಿ. ಕಾಕು ಹೇಳುತ್ತಾ ಜಾಗಟೆ ಬಡಿಯುತ್ತಾ ನಿಧಾನವಾಗಿ ವೀರಭದ್ರನ ಸುತ್ತ ತಿರುಗುತ್ತಾನೆ. ಸಾಮಾನ್ಯವಾಗಿ ಮದುವೆ, ಗೃಹಪ್ರವೇಶ, ಜಾತ್ರೆ, ಉತ್ಸವ, ಹಬ್ಬ ಹರಿದಿನಗಳಲ್ಲಿ ವೀರಭದ್ರ ಕುಣಿತವನ್ನು ಏರ್ಪಡಿಸ್ತಾರೆ. ನಾನು ಆಗಲೇ ಹೇಳಿದ್ರು, ಮೈಸೂರು ಭಾಗ, ನಂಜನಗೂಡು, ಚಾಮರಾಜನಗರ ಇಲ್ಲೆಲ್ಲೂ ಮದುವೆ, ಗೃಹಪ್ರವೇಶ ಮತ್ತೊಂದು ಹಬ್ಬ ಹರಿದಿನಗಳಲ್ಲೂ ಕೂಡ ಈ ಏಕ ವ್ಯಕ್ತಿ ಪ್ರಧಾನವಾಗಿರ್ತಕ್ಕಂಥ ವೀರಭದ್ರನ ಕುಣಿತವನ್ನು ನಡೆಸ್ತಾರೆ. ವೀರಗಾಸೆ ಸಾಮಾಜಿಕ ಸಂದರ್ಭದಲ್ಲಿ ಮನೋರಂಜನೆಗಾಗಿ ಬಳಕೆಯಾಗುತ್ತದೆ. ಕುಣಿತ ನೋಡುವವರಿಗೆ ರೋಮಾಂಚನವನ್ನು ಉಂಟು ಮಾಡುತ್ತದೆ. ನೋ ಡೌಟ್. ನಾನೇ ಅನುಭವಿಸ್ತೀನಿ. ನಾನು ಅದರಲ್ಲೂ ಎಸ್ಪೆಷಲಿ ವೀರಗಾಸೆ ಎಲ್ಲರ ನಡೆದ್ರೆ ನಿಂತು ನೋಡ್ತೀವಿ. ಯಾಕೆ ಗೊತ್ತಾ, ಅಲ್ಲಿ ಆ ಶಿವ ಆ ರೀತಿ ಹುಟ್ಟಿ ಬಂದು ಏನೋ ಕಾಣೆ, ಆದರೆ ಕಲ್ಪನೆ ಮಾತ್ರ ಅದ್ಭುತವಾಗಿದೆ. ಆ ವೇಷದ ಒಂದು ವಿನ್ಯಾಸ ಇರ್ಬೋದು,
ಆ ಒಂದು ಶಿವನ ಆ ವೀರಭದ್ರನ ಒಂದು ಆಂಗಿಕ ಅಭಿನಯ ಇರ್ಬೋದು, ಅದು ತಕ್ಕನಾಗಿ ಸಹಚರರು ಅಸಹನರ್ತಕರು ನರ್ತಿಸ್ತಕ್ಕಂತಹ ಒಂದು ಪರಿ ಒಂದು ರೀತಿ ನೋಡಿಗೆ ಅಪ್ಪನ್ನುಂಟು ಮಾಡತಕ್ಕಂತಹ ಕಲೆ ವೀರಗಾಸೆ. ಹಾಗಾಗಿ ಮಕ್ಕಳೇ, ಈ ತರಗತಿಯಲ್ಲಿ ನೀವೇನು ತಿಳ್ಕೊಳ್ಳಿ, ಜನಪದ ಅಂತಕ್ಕಂಥದ್ದು ಒಂದು ರೀತಿ ಬದುಕಿನ ಆಸರಕ್ಕೆ ಬೇಸರಿಕೆಯನ್ನು ಕಳೆಯೋಕ್ಕೋಸ್ಕರ ಉಟ್ಕೊಂಡು, ಆದರೆ ಇಂದಿಗೂ ಕೂಡ ನಮ್ಗೆ ಒಳ್ಳೆಯ ಮನೋರಂಜನೆಯ ಒಂದು ಖುಷಿಯನ್ನು ಕೊಡ್ತಕ್ಕಂತಹ ಸಾಹಿತ್ಯವಾಗಿ ಕಲೆಯಾಗಿ ನಮ್ಮ ನಡುವೆ ಉಳ್ಕೊಂಡಿದೆ. ಅದರಲ್ಲಿ ಈ ತರಗತಿಯಲ್ಲಿ ನಮ್ಮ ಮೊದಲ ಕಲೆ ಯಾವುದು? ವೀರಗಾಸೆ. ವೀರಗಾಸೆಯಲ್ಲಿ ಅದರಲ್ಲೂ ವೀರಗಾಸೆ ಅಂತಕ್ಕಂಥದ್ದು ಏನು ಗೊತ್ತು? ಶಿವ, ದಕ್ಷ ಬ್ರಹ್ಮ, ದಾಕ್ಷಿಣಿ ನೆನಪು ಮಾಡ್ಕೊಳ್ಳಿ. ಅದರಲ್ಲಿ ವೀರಭದ್ರನ ಕುಣಿತ ಅಂದ್ರೆ ಏನು? ಏಕ ವ್ಯಕ್ತಿಯ ಕುಣಿತ ವೀರಭದ್ರನ ಕುಣಿತ, ಸಾಮೂಹಿಕ ಕುಣಿತ ವೀರಗಾಸೆ ಕುಣಿತ. ಅಲ್ಲಿ ಬರ್ತಕ್ಕಂತಹ ಪಂಚವಾದ್ಯಗಳು ಯಾವ್ಯಾವು? ತಾಳ, ಶ್ರುತಿ, ಚಮಾಳ, ಓಲಗ ಮತ್ತು ಕರಡೆ. ಕರಡೆ ಆ ಒಂದು ಕಲೆಯಲ್ಲಿ, ಆ ಒಂದು ನೃತ್ಯದಲ್ಲಿ ಅತ್ಯಂತ ಪ್ರಧಾನವಾದಂತಹ ಕಲೆ. ಈ ಕಡೆ ಬಂದ್ರೆ ಅಲ್ಲಿ ಒಡಪು ಬಳಸ್ತೀವಿ. ಒಡಪು ಅಂದ್ರೆ ಪದಸಂಪತ್ತು, ಚಾಣಾಕ್ಷ ಪದ್ಯಗಳು ಅಂತ ಕರಿಬಹುದು. ಆ ಒಡಪಿಗೆ ಖಡ್ಗ ಅಂತಲೂ ಕರೀತಾರೆ, ಗೊತ್ತಿದೆಯಾ? ಜೊತೆಗೆ ಈ ವೀರಗಾಸೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಪೂರ್ವಂತರ ಕುಣಿತ ಅಂತ ಕರೀತಾರೆ ಮಕ್ಕಳಿಗೆ. ಒಟ್ಟಾರೆ ಇಷ್ಟು ವೀರಗಾಸೆಯ ಒಂದು ಕಿರು ಪರಿಚಯ. ಸಕಾ ಈಗ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಮನೆಗೆಲಸವನ್ನು ಬರ್ಕೊಂಡ್ರೆ ನಾನು ಈ ತರಗತಿನ ಮುಗಿಸ್ತೀನಿ. ಮಕ್ಕಳೇ, ಒಂದು ವಾಕ್ಯದ ಒಂದು ಪ್ರಶ್ನೆ. ಇದೇ ಪ್ರಶ್ನೆ, ವೀರಗಾಸೆಯಲ್ಲಿ ಬರತಕ್ಕಂತಹ ವಾದ್ಯಗಳು ಯಾವುವು? ತಾಳ, ಚಮಾಳ, ಶ್ರುತಿ, ಓಲಗ, ಕರಡೆ. ತಾಳ, ಶ್ರುತಿ, ಚಮಾಳ, ಓಲಗ, ಕರಡೆ. ಹೆಸರು ಹೇಳ್ಬೇಕಾ? ತಾಳ, ಶ್ರುತಿ, ಚಮಾಳ, ಓಲಗ, ಕರಡೆ. ಐದು ನೆನ್ಪಿಟ್ಬಿಡಿ ಮಕ್ಕಳು. ಇನ್ನೊಂದು ಪ್ರಶ್ನೆ, ವೀರಗಾಸೆ ಕುಣಿತದ ವೇಷಭೂಷಣಗಳು ಹೇಗಿರುತ್ತವೆ ವಿವರಿಸಿ. ಕಾವಿ ಬಣ್ಣದ ನಿಲುವಂಗಿ, ಬಿಳಿ ಬಣ್ಣದ ಹಸಿ ಪಂಚೆ, ನೀಲಿ ಮತ್ತು ಬಿಳಿ ಬಣ್ಣದ ರುಮಾಲು. ಒಟ್ಟಾರೆ ಆ ವೇಷಭೂಷಣಗಳೊಂದು ವಿಚಾರ ಇದೆ, ಅದನ್ನು ಬರೆಯಬೇಕು. ನೆಕ್ಸ್ಟ್ 8-10 ವಾಕ್ಯದ ಒಂದು ಪ್ರಶ್ನೆ ಇದೆ. ಇಡೀ ನಾನು ವೀರಗಾಸೆ ಕುರಿತು ಹೇಳಿದಂತಹ ಮಾತುಗಳೇ ಬರ್ತೀನಿ. ವೀರಗಾಸೆ ನರ್ತಕನ ಒಡಪಿನೊಂದಿಗೆ ಕುಣಿತ ಹೇಗಿರುತ್ತದೆ ಅದನ್ನ ಬರ್ಕೊಂಬರೋ ಪ್ರಯತ್ನ ಮಾಡಿ. ಆದರೆ ಎಲ್ಲಕ್ಕಿಂತ ಖುಷಿ ಕೊಡೋದು ಸಂದರ್ಭ. ಯಾಕೆಂದ್ರೆ ಅಹಹ ರುದ್ರ, ಅಹಹ ದೇವ, ಇದಿಲ್ಲದೆ ವೀರಗಾಸೆ. ಹಾಗಾಗಿ ಆ ಸಂದರ್ಭಕ್ಕೆ ಅದನ್ನು ತೆಗೆದುಕೊಳ್ಳಿ, ಅದೊಂದು ಮನೆಗೆಲಸ ಮಾಡ್ಕೊಳ್ಳಿ. ಆ ಒಟ್ಟಾರೆ ಆ 4 ಪ್ರಶ್ನೆ, ಒಂದೊಂದು ಹಾಕಿದ್ದು, 2ನೇ ಪ್ರಶ್ನೆ 3-4 ಹಾಕಿದ್ದು, 3ನೇ ಪ್ರಶ್ನೆ 8-10 ಹಾಕಿದ್ದು ಮೊದಲ ಪ್ರಶ್ನೆ, ಜೊತೆಗೆ ಮೊದಲ ಸಂದರ್ಭ, ಈ 4ನ್ನ ನೀವು ಮನೆಗೆಲಸ ಹಾಕೊಳ್ಳಿ. ಇಷ್ಟು ಈ ತರಗತಿ. ನಾಳೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಜನಪದ ಕಲೆಯ ಪರಿಚಯದೊಂದಿಗೆ ತರಗತಿಯನ್ನು ಆರಂಭಿಸೋಣ. ಎಲ್ಲರಿಗೂ ಧನ್ಯವಾದ.